ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಿಕ್ಕಾಬಟ್ಟೆ ಕುಡ್ದಿದ್ದು ಮತ್ತಲ್ಲಿ ಈ ಕಡೆ ವಂಶಿನ ಸ್ವಾತಿ ಕೇಳ್ತಾ ಇರ್ತಾಳೆ, ವಂಶಿ ಅವರೇ ನನಗೆ ಎಂಟರ್ಟೈನ್ಮೆಂಟ್ ಬೇಕು, ಇವಾಗ ಜೀವನವೆಲ್ಲ ಗೋಲ್ ನೋಡಿ ನೋಡಿ ಸಾಕಾಗಿದೆ, ಒಂದು ಡ್ಯಾನ್ಸ್ ಮಾಡಿ ಅಂತ ಅಂದಾಗ, ಯಾವನಿಗೆ ಹೇಳ್ತಿದೆಯೇ ನನಗೆ ಡ್ಯಾನ್ಸ್ ಬರಲ್ಲ ಅಂತ ಅಂದಾಗ, ಏನು ಇವಾಗ ಡ್ಯಾನ್ಸ್ ಮಾಡಲ್ವಾ, ತಡ್ರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಗಾಡಿದು ಚಕ್ರ ಇರೋದನ್ನು ತಗೊಂಡು ಅವನ ಮೇಲೆ ಎತ್ತಾಕಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ, ಲೂಸು ಫಸ್ಟ್ ಅದನ್ನು ಕೆಳಗಡೆ ಇಳಿಸೆ, ಎರಡೇ ಸ್ಟೆಪ್ ಮಾಡ್ತೀನಿ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ, ಗುಡ್ ಬೈ ಡ್ಯಾನ್ಸ್ ಮಾಡಿ ಅಂತ ಸಾಂಗ್ ಹೋಗ್ತಾ ಇರ್ತಾಳೆ. ಹಾಗೆ ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಅಂತ ಸಾಂಗ್ ಆಡ್ತಿರ್ಬೇಕಾದ್ರೆ, ವಂಶಿ ವಿಧಿ ಇಲ್ದಲೆ ಒಂದೆರಡು ಸ್ಟೆಪ್ ಆಗ್ತಿರ್ಬೇಕಾದ್ರೆ ಅವನ ಜೊತೆ ಇವಳು ಸಹ ಸೇರಿಕೊಂಡು ಸಿಕ್ಕಾಪಟ್ಟೆ ಡ್ಯಾನ್ಸ್, ಹಾಗೆ ಸಿಕ್ಕಾಪಟ್ಟೆ ವಿಷಲ್ ಎಲ್ಲ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು, ವಂಶಿಯವರೇ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ಬನ್ನಿ ತುಂಬ ಟಯರ್ಡ್ ಆಗಿದೆ ನಿಮಗೆ, ಒಂದು ಹಣ್ಣು ತಿನ್ನಿ ಅಂತ ಅಲ್ಲಿರೋ ಫ್ರೂಟ್ಸ್ನ ಕೊಟ್ಟಾಗ ಇವಳು ಲೂಸು ಅಂತ ಬೈಕೊಂಡು ಹಾಗೆ ಕೂತಿರ್ತಾನೆ. ಹಾಗೆ ಏನು ಗೊತ್ತೋ ವಂಶಿಯವರೇ, ನೀವು ಒಂದೊಂದ್ಸಲ ಸಿಕ್ಕಾಪಟ್ಟೆ ಒಳ್ಳೆಯವ್ರು ಕಣ್ರಿ, ಆದರೆ ಒಂದೊಂದ್ಸಲ ಸಿಕ್ಕಾಪಟ್ಟೆ ಬೈತೀರ ಯಾಕ್ರಿ ಅಂತ ಅನ್ಬೇಕಾದ್ರೆ, ನೀನು ಕುಡ್ದಿದ್ದು ಹೈ ಆಗಿದೆ, ಇವಾಗ ನಾನು ಯಾರು ಅನ್ನೋದು ಸಹ ನಿನಗೆ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊ ಅಂತ ಅನ್ಬೇಕಾದ್ರೆ ಸ್ವಾತಿ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಯ್ಯೋ ನನಗೆ ನೀವು ಯಾರಂತ ಗೊತ್ತು ಕಣ್ರಿ, ನೀವು ವಂಶಿಯವರಲ್ವಾ, ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಹೇಳ ಅಂತ ಅಂದಾಗ, ಅದೇನು ಹೇಳು ಅಂತ ವಂಶಿ ಹೇಳ್ತಾ ಇರಬೇಕಾದ್ರೆ, ನೋಡಿ ನಾನು ನಿಮ್ಮ ಅಜ್ಜಿ ತಾತನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಆದರೆ ನೀವು ಯಾವಾಗಲೂ ಕೋಪ ಮಾಡ್ಕೋತೀರಾ, ಸುಮ್ಮನೆ ನನ್ನ ಮೇಲೆ ರೇಗಾಡ್ತೀರಾ, ನಮ್ಮ ಮನೆಯವ್ರನ್ನ ಕಂಡ್ರೆ ಆಗೋದೇ ಇಲ್ಲ ಅನ್ನೋ ರೀತಿ ಮುಖ ಮಾಡ್ತೀರಾ, ಅದೆಲ್ಲ ಹೋಗಲಿ, ಆದರೆ ನನ್ನ ಫೀಲಿಂಗ್ಸಿಗೆ ನೀವು ಬೆಲೆನೇ ಕೊಡಲ್ವಲ್ಲ ಯಾಕೆ ಅಂತ ವಂಶಿ ಕೈನ ಹಗ್ ಮಾಡಿಕೊಂಡು ಅವನ ಭುಜದ ಮೇಲೆ ಮಲ್ಕೊಂಡ್ರೆ, ವಂಶಿ ಏನು ಮಾತಾಡೋಕ್ಕಾಗದೆ ಸೈಲೆಂಟಾಗಿ ಅವಳ ಮುಖ ನಾನು ನೋಡ್ತಾ ಇರ್ತಾನೆ. ಹಾಗೆ ಏನು ಗೊತ್ತಾ ವಂಶಿ ಅವರೇ, ಹೋದ ವರ್ಷ ಮಡಿಕೆ ಸ್ಪರ್ಧೆಯಲ್ಲಿ ನಮ್ಮಪ್ಪ ನನ್ನ ಜೊತೆ ಇದ್ದರು, ಸ್ವಾತಿ ಅಂತ ಯಾವಾಗಲೂ ಸಹ ಗೆಲ್ಲಬೇಕಂತ ಹೇಳ್ತಾ ಇದ್ರು, ಆದರೆ ಈ ವರ್ಷ ಇಲ್ಲ, ನನಗೆ ನಮ್ಮಪ್ಪ ಬೇಕೇ ಬೇಕು ವಂಶಿ ಅವರೇ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ, ವಂಶಿ ಏನು ಮಾತಾಡ್ದಾಗೆ ಸೈಲೆಂಟಾಗಿ ಅವಳ ಮುಖ ನಾನು ನೋಡ್ತಾ ಇರ್ತಾನೆ. ಹಾಗೆ ನಮ್ಮಪ್ಪ ಧರ್ಮಾಧಿಕಾರಿ ಆಗಿದ್ದಾಗ ದೇವಸ್ಥಾನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ಹಾಗೆ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಗೊತ್ತಾ, ಆದರೆ ನನ್ನನ್ನು ಕಂಡ್ರೆ ನಮ್ಮ ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ಲ, ಆದರೆ ಅವ್ರು ನನ್ನನ್ನು ಇಷ್ಟಪಡೋ ರೀತಿ ನಾನು ಏನು ಮಾಡಬೇಕು, ನಮ್ಮ ಅಪ್ಪ ಇದ್ದಿದ್ರೆ ಈ ರೀತಿ ಎಲ್ಲ ಆಗ್ತಿರ್ಲಿಲ್ಲ, ನಮ್ಮಪ್ಪ ಬೇಕೇ ಬೇಕು ವಂಶಿಯವರೇ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಏನು ಮಾತಾಡದೆ ತುಂಬ ನೋವಿಂದ ಸ್ವಾತಿ ಮುಖ ನಾನು ನೋಡ್ತಾ ಇರ್ತಾನೆ. ಹಾಗೆ ಅವಳನ್ನ ಒಂದು ಮಂಚದ ಮೇಲೆ ಮನಸ್ಸಿ ತನ್ನ ಪಾಡಿಗೆ ತಾನು ಕೂತ್ಕೊಂಡು ತೂಗಿಸ್ತಿರ್ಬೇಕಾದ್ರೆ ವಂಶಿ ಆಗ ಸ್ವಲ್ಪ ಕುಡ್ದಿದ್ದು ಮತ್ತೆ ಹಿಡಿದ್ಬಿಟ್ಟು ಮತ್ತೆ ಎದ್ದಾಳ್ತಾಳೆ. ಎದ್ಬಿಟ್ಟು, ಏನು ವಂಶಿ ಏನು ಮಾಡ್ತಾ ಇದೀಯಾ, ಬಂಗಾರಿ ಅಂತ ಆಗಲೇ ಹೇಳ್ತಿದ್ದಲ್ಲ, ಅವಳು ಯಾರು ಅಂತ ಅಂದಾಗ, ಇಷ್ಟೊತ್ತಿನೆಲ್ಲ ಅದೆಲ್ಲ ಬೇಕಾ, ಕಾಡೆಲ್ಲ ಸುತ್ತಾಡಿ ಸಾಕಾಗಿದೆ, ಸುಮ್ಮನೆ ಬಿತ್ಕೊಳ್ಳಿ ಅಂತ ಅನ್ಬೇಕಾದ್ರೆ, ಇಲ್ಲ ನನಗೆ ಬೇಕೇ ಬೇಕು ನಾನೇ ಬರ್ತೀನಿ ಅಂತ ವಂಶಿ ಪಕ್ಕ ಬಂದು ಕೂತ್ಕೊಂಡು, ನಿಮ್ಮ ಹತ್ರ ನಾನೇನೋ ಒಂದು ವಿಷಯ ಹೇಳಬೇಕು ಹೇಳ ಅಂತ ಅಂದಾಗ, ಅದೇನು ಹೇಳು ಅಂತ ಕೇಳ್ತಾ ಇರ್ತಾನೆ. ಹಾಗೆ ಸ್ವಾತಿ ಹೇಳ್ತಾ ಇರ್ತಾಳೆ, ನನಗಿಷ್ಟೆಲ್ಲ ನೋವಾಗಿದ್ರು ನಾನು ಯಾಕೆ ಖುಷಿಯಾಗಿದ್ದೀನಿ ಗೊತ್ತಾ, ನಾಳೆ ನಮ್ಮನೆ ಕೀ ಸಿಗುತ್ತೆ, ಆ ಕೀನ ನಮ್ಮ ಅಮ್ಮ ಕೈಲಿ ಕೊಟ್ಟರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಆ ಖುಷಿನ ನಾನು ಕಣ್ಣಾರೆ ನೋಡಿ ಅನುಭವಿಸ್ಬೇಕು, ಅದಕ್ಕೆ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಅಂದಾಗ, ನೋಡು ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ವಿಷಯ ಗೊತ್ತಾ, ನೀವು ನಮ್ಮ ಅಪ್ಪನ ಥರನೇ, ನಮ್ಮ ಅಪ್ಪನೂ ಅಷ್ಟೇ ನೀನು ಒಳ್ಳೆಯವನಲ್ಲ, ಆದರೆ ಓಕೆ ಅಂತ ಅನ್ಬೇಕಾದ್ರೆ ಸ್ವಾತಿ ಮುಖನ ನೋಡ್ತಾ ಹಾಗೆ ಕೂತ್ಕೊಬಿಡ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೀವು ನನ್ನ ಕಷ್ಟದಲ್ಲಿದ್ದಾಗ ತುಂಬ ಸಹಾಯ ಮಾಡಿದ್ದೀರಾ, ಪ್ರಾಮಿಸ್ ಅದನ್ನು ಯಾವತ್ತೂ ಮರೆಯಲ್ಲ, ಏನು ಗೊತ್ತಾ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ಇದೆ, ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಆದರೆ ನಮ್ಮ ಅಪ್ಪ ಇದ್ದಾಗ ಅದನ್ನೆಲ್ಲ ಹೇಳ್ಕೊತಾ ಇದ್ದೆ, ಇವಾಗ ನಮ್ಮ ಅಪ್ಪ ಇಲ್ವಲ್ಲ, ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ನಿಮ್ಮ ಹತ್ರ ನಾನು ಹೇಳ್ಕೊತೀನಿ ಪ್ಲೀಸ್ ಅಂತ ಅಂದಾಗ, ವಂಶಿ ಸರಿ ಅದೇನು ಹೇಳು ಅಂತ ಕೇಳ್ತಾ ಇರ್ತಾನೆ. ಏನು ಗೊತ್ತಾ, ನಾನು ಹೇಳೋ ವಿಷಯನ ಕೇಳಿ ನೀವು ಬೇಜಾರು ಮಾಡ್ಕೋಬಾರ್ದು, ನನಗೆ ನಿತಿನ್ ಅಂತಂದರೆ ತುಂಬ ಇಷ್ಟ, ನಾವಿಬ್ಬರು ತುಂಬ ಡೀಪಾಗಿ ಲವ್ ಮಾಡ್ತಿದ್ವಿ ಅಂತ ಅಂದಾಗ, ಆ ಮಾತನ್ನ ಕೇಳಿ ವಂಶಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ನಾವಿಬ್ಬರು ಬಿಟ್ಟಿರಬಾರ್ದು, ಒಬ್ರನ್ನ ಮದುವೆ ಆಗ್ಬೇಕು ಅನ್ನೋವಷ್ಟು ಪ್ರೀತಿ ಮಾಡ್ತಾ ಇದ್ವಿ, ಆದರೆ ಅವನು ನನ್ನ ಬಿಟ್ಟು ರಾಗಿಣಿಂದ ಮದುವೆ ಹೋದ, ಆವತ್ತೇ ಅವನನ್ನು ನನ್ನ ಮನಸ್ಸಿಂದ ತೆಗೆದಾಕ್ಬಿಟ್ಟೆ, ಆದರೆ ಆ ನೋವು ನನ್ನ ಮನಸ್ಸಲ್ಲಿ ತುಂಬಾ ಇದೆ ಕಣ್ರಿ ಅಂತ ಕುಡ್ದಿದ್ದು ಮತ್ತಲ್ಲಿ ಹೇಳ್ತಾ ಇರಬೇಕಾದ್ರೆ ವಂಶಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನೀವು ಸಹ ನಮ್ಮ ಅಪ್ಪನ ಥರ ನನ್ನ ಬಿಟ್ಟೋಗಲ್ಲ ತಾನೆ, ಲೈಫ್ ಲಾಂಗ್ ನನ್ನ ಜೊತೆ ಇರ್ತೀರಾ ಅಲ್ವಾ, ಪ್ರಾಮಿಸ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾಳೆ ನಮ್ಮ ಮನೆ ಕೀ ಸಿಗುತ್ತೆ, ನಮ್ಮಮ್ಮ ಸಿಕ್ಕಾಬಟ್ಟೆ ಖುಷಿ ಆಗ್ತಾರೆ, ನಾನು ಆ ಕೀನ ಕೊಟ್ಟು ತುಂಬ ಖುಷಿ ಪಡ್ತೀನಿ ಅಂತ ಕುಡ್ಕೊಂಡು ಹೇಳ್ಕೊಂಡು ಹಾಗೆ ಮಲ್ಕೊಂಡಿದ್ರೆ, ಹಳೇದನ್ನೆಲ್ಲ ನೆನ್ಪು ಮಾಡ್ಕೊಂಡು ವಂಶಿ ಮನೆಗೆ ಬಂದು ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ ವಂಶಿ ಕೈ ಮೇಲೆ ಮಲ್ಕೊಂಡಿರ್ತಾಳೆ. ಬೆಳಗಾದ ತಕ್ಷಣ ಅವಳಿಗೆದ್ದು ಶಾಕ್ ಆಗಿ, ಇದೇನಿದ್ದು ನಿಮ್ಮ ಭುಜದ ಮೇಲೆ ನಾನು ಹೀಗೆ ಮಲಗಿದ್ನ, ನಿಮ್ಗೇನಾಗಿತ್ತು ಅಂತ ಬೈತಾ ಇರಬೇಕಾದ್ರೆ, ಕುಡ್ದಿದ್ದು ಮತ್ತೆ ಏನೇನು ಮಾತಾಡಿದೆ ಗೊತ್ತಾ, ನಿದ್ದೆ ಎಲ್ಲ ಮಾಡೋಕ್ಕೆ ಬಿಟ್ಟಿಲ್ಲ, ಅಷ್ಟು ಟಾರ್ಚರ್ ಕೊಟ್ಟಿದ್ದೀಯ, ಅಂಥದ್ರಲ್ಲಿ ನನ್ನ ಕೈನ ಹಾಕೊಂಡು ಮಲಗಿಬಿಟ್ಟು ಇವಾಗ ನನ್ನೇ ಬೈತಿದ್ಯಾ ಅಂತ ಅಂದಾಗ, ನಾನೇನೋ ಕುಡ್ದಿದ್ದೆ, ನೀವು ಸರಿ ಇದ್ರಿ ತಾನೇ, ಮೈ ಮೇಲೆ ಪ್ರಜ್ಞೆ ಇತ್ತು ತಾನೇ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗಿದ್ದಾಗೋಯ್ತು, ಇವಾಗ ಟೈಮ್ ಆಯಿತು ನಡಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಕಾಡಿನಲ್ಲಿ ನಡೆದಿದ್ದ ಘಟನೆ ಎಲ್ಲ ನೆನೆಸ್ಕೊಂಡು ಈ ಕಡೆ ಮನೆಗೆ ಬಂದು ವಂಶಿ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಚೈತ್ರ ಮನೆ ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿ ಲಗೇಜ್ ತಗೊಂಡು ಹೋಗ್ತಾ ಇರಬೇಕಾದ್ರೆ ಎಲ್ಲರಿಗೂ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಪದ್ಮ ಸರೋಜನ ಕರ್ಕೊಬಂದ್ಬಿಟ್ಟು ನೋಡಿ ಅಂತ ಹೇಳ್ತಾ ಇರಬೇಕಾದ್ರೆ, ತನ್ನ ಪಾಡಿ ತಾನು ಸರೋಜ ನಿಂತಿರಬೇಕಾದ್ರೆ, ನಿನಗಿವಾಗ ಸಮಾಧಾನ ಅಲ್ವಾ ಅಮ್ಮ, ಎಲ್ಲರೂ ಸೇರಿ ಮನೆ ಮಗಳನ್ನ ದೂರ
ಮಾಡ್ತಾ ಇದ್ದಾರೆ. ಇವರು ನೆಮ್ಮದಿಯಾಗಿರಲ್ಲ, ನನ್ನನ್ನು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಇವರೆಲ್ಲಿ ಕಾಲಿಡ್ತಾರೆ ಎಲ್ಲ ಬರೀ ಇದೇ ಆಯಿತು ಜೀವನ ಅಂತ ಬೈಕೊಂಡು ಇರ್ತಿರ್ಬೇಕಾದ್ರೆ ಹಾಗೆಲ್ಲ ಅನ್ಬೇಡಮ್ಮ ಪ್ಲೀಸ್ ಚೈತ್ರ, ನನ್ನ ಮಾತು ಕೇಳು ಅಂತ ಪದ್ಮ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಹಾಗೆ ಲಗೇಜ್ ತಗೊಂಡು ಹೋಗ್ತಾರೆ ಚೈತ್ರ. ಮತ್ತೆ ವಾಪಸ್ ಬಂದ್ಬಿಟ್ಟು ಅಮ್ಮ ಇವತ್ತು ನಿನ್ನ ಪಾಲಿಗೆ ನಿನ್ನ ಮಗಳು ಸತ್ತೋದ್ಲು ಅಂತ ಅಂದಾಗ ಪದ್ಮನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ರಾಧಿಕಾ ಯೋಚನೆ ಮಾಡ್ತಾ ಇರ್ತಾಳೆ, ಸ್ವಾತಿ ಮತ್ತು ವಂಶಿ ಇಬ್ಬರು ಇನ್ನೇನು ಒಂದಾದರು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈ ಪ್ರಾಬ್ಲಮ್ ಇನ್ನೂ ಮುಗ್ದಿಲ್ಲ. ಸ್ವಾತಿ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಅವಳಿಲ್ಲೇ ಇದ್ದಷ್ಟು ನನ್ನ ಮಗನಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ನನ್ನ ಕೈ ತಪ್ಪಿ ಹೋಗ್ತಾನೆ. ಆದಷ್ಟು ಬೇಗ ಹೇಗಾದರೂ ಮಾಡಿ ನನ್ನ ಮಗನ ನನ್ನ ಕಂಟ್ರೋಲ್ಗೆ ತೊಗೊಬರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ರಾಧಿಕಾ ವಂಶಿನ ನೋಡಿಬಿಟ್ಟು ವಂಶಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅಂದಾಗ ಅದೇನು ಹೇಳಿ ಅಂತ ಅಂದಾಗ ಏನು ಗೊತ್ತಾ, ಸ್ವಾತಿ ಸಿಕ್ಕಾಪಟ್ಟೆ ಕುಕ್ಕೋಗಿ ಬಿತ್ತಿದ್ದಾಳೆ. ಅವಳಿಗೆ ನಿನ್ನ ಸಪೋರ್ಟ್ ಬೇಕು, ಹಾಗೆ ನಿನ್ನ ಅವಶ್ಯಕತೆ ಇದೆ. ಹಾಗೆ ರೂಮ್ ಹತ್ರ ಪಾಸ್ ಆಗಬೇಕಾದ್ರೆ ಅವ್ರ ತಂದೆ ಫೋಟೋ ಇಟ್ಕೊಂಡು ಸಿಕ್ಕಾಬಟ್ಟೆ ಕಣ್ಣೀರು ಆಗ್ತಿದ್ಲು. ನನಗಂತೂ ನೋಡಿ ಅಯ್ಯೋ ಪಾಪ ಹುಡುಗಿ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಅದೆಲ್ಲ ನನಗೆ ಗೊತ್ತಿರೋ ವಿಷಯನೇ, ನಾನು ನೋಡ್ಕೋತೀನಿ ಬಿಡಿ ಅಂತ ಹೋಗ್ತಾ ಇರಬೇಕಾದ್ರೆ ಒಂದು ನಿಮಿಷ ವಂಶಿ, ನೀನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀಯ ಅಂತ ನನಗೆ ಗೊತ್ತು. ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಕನ್ಸರ್ನ್ ಇರೋದಕ್ಕೆ ತಾನೇ ನೀನು ಅವಳನ್ನ ಕೇರ್ ಮಾಡ್ತಾ ಇರೋದು ಅಂತ ಹೇಳ್ತಿರ್ಬೇಕಾದ್ರೆ ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಬಿಡಿ ಅಂತ ಅಂದಾಗ ಆಗಲ್ಲ, ಗಂಡ ಹೆಂಡತಿ ಸಂಬಂಧ ಅಂತ ಅಂದಮೇಲೆ ಗಂಡ ಆದವನು ಹೆಂಡತಿಗೆ ತುಂಬ ಸಪೋರ್ಟ್ ಮಾಡಬೇಕು, ಆಗಲೇ ಸಂಬಂಧ ಗಟ್ಟಿಯಾಗಿರೋದು ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ನಿತಿನ್ ಬಂದು ಹಾಗೆ ನಿಂತ್ಕೊಬಿಡ್ತಾನೆ. ಹಾಗೆ ರಾಧಿಕೆ ಮತ್ತೆ ಹೇಳ್ತಾ ಇರ್ತಾಳೆ, ನೀನು ಮತ್ತೆ ಸ್ವಾತಿ ಯಾವಾಗಲೂ ಜಗಳಾಡ್ತಲೇ ಇದ್ರಿ, ಸಂಬಂಧ ಅಂತಂದ್ಮೇಲೆ ಇದೆಲ್ಲ ಕಾಮನ್ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಆದರೆ ಇನ್ಮೇಲಾದರೂ ಅವಳ ಜೊತೆ ಪ್ರೀತಿಯಿಂದ ಇರೋದನ್ನ ಕಲ್ತ್ಕೊ ಅಂತ ವಂಶಿಗೆ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೀನು ಆದಷ್ಟು ಬೇಗ ಸ್ವಾತಿನ ಕರ್ಕೊಂಡು ಬೆಂಗಳೂರಿಗೆ ಹೊರಡು, ಏಕೆಂತಂದರೆ ಅವಳು ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗಿದ್ದಾಳೆ. ಇಲ್ಲೇ ಇದ್ರೆ ಅದನ್ನೆಲ್ಲ ಮರೆಯೋ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವಿಬ್ಬರು ಇಲ್ಲೇ ಇದ್ರೆ ನನಗೂ ಖುಷಿ, ಆದರೆ ಇಲ್ಲಿದ್ದರೆ ಹಳೆ ಘಟನೆಯನ್ನು ಸಹ ನೆನ್ಪು ಮಾಡಿಕೊಂಡು ಕಣ್ಣೀರಾಗ್ತಾಳೆ ಅಂತ ಹೇಳ್ತಾ ಇದ್ರೆ ಅವಳು ಮಾತಾಡೋದನ್ನ ಕೇಳ್ಕೊಂಡು ಈ ಕಡೆ ನಿತಿನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ವಂಶಿ ಹೇಳ್ತಾ ಇರ್ತಾನೆ, ನನಗೂ ಸಹ ಇಲ್ಲಿ ಇರೋಕ್ಕೆ ತುಂಬ ಕಿರಿಕಿರಿ ಆಗ್ತಿದೆ, ನಾಳೆ ಬೆಳಗ್ಗೆ ನಾವೆಲ್ಲರೂ ಹೊರಡ್ತಾ ಇದ್ದೀವಿ ಅಂತ ಅಂದಾಗ ಈ ಕಡೆ ರಾಧಿಕನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ ನಿತಿನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಚೈತ್ರ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ನನಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇವರೆಲ್ಲ ಕಾರಣ ಆಗ್ತಾರೆ, ಹಾಗೆ ನೀನೇನಾದರೂ ಬೀದಿಗೆ ಬಿದ್ದರೆ ನನ್ನನ್ನು ಕರೆಯಕ್ಕೆ ಬರಬೇಡ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಜ್ಜಿ ಸರೋಜಾ ಅವಳು ಹೋಗ್ತಾ ಇದ್ದಾಳೆ, ಪ್ಲೀಸ್ ತಡಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಸರೋಜಾ ಹೇಳ್ತಾ ಇರ್ತಾಳೆ, ಹೋಗ್ತಾಳೆ ಬಿಡಿಯಮ್ಮ, ತಲೆ ಕೆಡಿಸ್ಕೋಬೇಡಿ, ಮತ್ತೆ ವಾಪಸ್ ಬರ್ತಾಳೆ ಅಂತ ಅನ್ಬೇಕಾದ್ರೆ ಚೈತ್ರ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಗೀತಾ ಬಂದು ಕೈ ಇಟ್ಕೊಂಡು, ಹೋಗ್ಬೇಡ ಚೈತ್ರ, ನೀನು ಹೇಳ್ತಾ ಇರೋದು ಕರೆಕ್ಟು, ಇದು ನಿನ್ನ ಮನೆ ಬಾ ಅಂತ ಕರ್ಕೊ ಬರ್ತಾ ಇರ್ತಾಳೆ. ಅಲ್ಲ ಗೀತಾ, ಏನಕ್ಕೆ ಅವಳನ್ನ ಕರ್ಕೊ ಬರ್ತಿದೀಯಾ, ಹೋದ್ರೆ ಹೋಗ್ಲಿ ಬಿಡು ಅಂತ ಸರೋಜಾ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಅತ್ತೆ, ಚೈತ್ರ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಇದು ಅವಳ ಮನೆ, ನಮಗೂ ಒಂದು ನಮ್ಮೂರಲ್ಲಿ ಮನೆ ಇದೆ ಅಂತ ಕನಸು ಕೊಟ್ಕೊಂಡು ನಾವು ಇಲ್ಲಿವರೆಗೂ ಬಂದ್ವಿ, ಆದರೆ ಈಗ ಆಸೆನೂ ಸಹ ಈಡೇರಲ್ಲ ಅಂತ ಗೊತ್ತಾಯಿತು, ಎಷ್ಟು ದಿನ ಅಂತ ನಿಮಗೆ ಭಾರವಾಗಿ ನಾವೆಲ್ಲ ಇರೋಕ್ಕಾಗುತ್ತೆ ಹೇಳಿ ಅಂತ ಅಂದಾಗ ಆಗಲ್ಲಮ್ಮ ಗೀತಾ ಅಂತ ಸರೋಜಾ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅತ್ತೆ, ಚೈತ್ರ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ನಾವು ಭಾರವಾಗಿ ನಿಮಗೆ ಇರೋಕ್ಕೆ ಇಷ್ಟ ಇಲ್ಲ, ನಾವು ಹೇಗೋ ಹಾಗೋ ಬದುಕೊಂಡು ಜೀವನನ ಸಾಗಿಸ್ತೀವಿ, ಹೇಗೋ ಜೀವನದಲ್ಲಿ ಕಷ್ಟ ಅನ್ನೋದು ಏನು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ, ನೀವು ತಲೆ ಕೆಡಿಸ್ಕೋಬೇಡಿ, ನಾವು ನಿಮಗೆ ಭಾರ ಆಗ್ತೀವಿ ಅಂತ ಯಾವತ್ತೂ ಅನ್ಕೋಬೇಡಿ ಅತ್ತೆ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಮತ್ತೆ ಗೀತಾ ಹೇಳ್ತಾ ಇರ್ತಾಳೆ, ಪ್ರೀತಿ ಬೇಗ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಇವಾಗಲೇ ಬೆಂಗಳೂರಿಗೆ ಹೋಗೋಣ ಅಂತ ಅಂದಾಗ, ಅಲ್ಲ ಅಕ್ಕ ಆಲ್ರೆಡಿ ಕತ್ಲೆ ಆಗಿದೆ, ಬೆಳಗಿನ ಜಾವ ಆಗ್ಬಿಡುತ್ತೆ, ಹೋಗೋ ಅಷ್ಟೊತ್ತಿಗೆ ತುಂಬ ಕಷ್ಟ ಆಗುತ್ತೆ, ಬೆಳಗ್ಗೆ ಹೋಗೋಣ ಅಂತ ಅಂದಾಗ ಬೇಡ, ಇವರಿಗೆಲ್ಲ ಭಾರವಾಗಿಡೋಕ್ಕೆ ನಂಗೆ ಇಷ್ಟ ಇಲ್ಲ, ನಮ್ಮ ಜೊತೆ ಮಾವ ಇದ್ದಾರೆ ಹೋಗೋಣ ಅಂತ ಅಂದಾಗ ಕುಮಾರ ಪ್ಲೀಸ್ ಸಮಾಧಾನ ಮಾಡ್ಕೋ, ಸಮಾಧಾನವಾಗಿ ಯೋಚನೆ ಮಾಡು, ಇಷ್ಟೊತ್ತಿನಲ್ಲಿ ಬೇಡ ಅಂತ ಅಂದಾಗ ಇಲ್ಲ ಪ್ರೀತಿ ಬೇಗ ಹೊರಡಿ, ಹಾಗೆಯೇ ಮೆಡಿಸಿನ್ ಎಲ್ಲ ಕರೆಕ್ಟಾಗಿ ತಗೋ, ನಡಿ ಪ್ಯಾಕ್ ಮಾಡು ಅಂತ ಅನ್ಬೇಕಾದ್ರೆ ಈ ಕಡೆ ಸರೋಜ ಬೇಜಾರು ಮಾಡಿಕೊಂಡು, ಏನು ಕುಮಾರ ಈ ರೀತಿ ಡಿಸಿಷನ್ ತೊಗೊಂಡೆ ಅಂತ ಅಂದಾಗ, ನನ್ನ ಕೈಲಿ ಏನಿದೆ ಅಮ್ಮ, ನನಗೆ ಇನ್ನೇನಾದರೂ ಬೇರೆ ದಾರಿ ಇದೆಯಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಾಧಿಕಾ ಮಾತನ್ನ ಕೇಳಿಕೊಂಡು, ವಂಶಿ ಸರಿ ಆಯಿತು ಹೋಗ್ತೀವಿ ಅಂತ ಅಂದಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಸ್ವಾತಿ ಮೊದಲಿನ ಥರ ಆದರೆ ಅಷ್ಟೇ ಸಾಕು ಅಂತ ಅಂದಾಗ ಏನು ಮಾತಾಡದೆ ರಾಧಿಕಾ ಹೋಗ್ತಾ ಇರಬೇಕಾದ್ರೆ ಈ ಕಡೆ ನಿತಿನ್ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ, ಅಲ್ಲಮ್ಮ ನಿನಗೆ ಏನಾಗಿದೆಯಮ್ಮ ಅಂದಾಗ, ಏನಿಲ್ಲ ಅವರಿಬ್ಬರು ಚೆನ್ನಾಗಿರಲಿ ಅಂತ ಕಳಿಸ್ತಾ ಇದ್ದೀನಿ ಅಂತ ಅಂದಾಗ, ನಿನಗೂ ಮಾವನ ಥರನೇ ಬುದ್ಧಿನ, ಯಾವಾಗಲೂ ಸ್ವಾತಿನ ಮನೆಯಿಂದ ಆಚೆ ಹಾಕ್ಬೇಕಂತ ಕಾಯ್ತಾ ಇರ್ತೀಯ ಅಂತ ಬೈತಾ ಇರ್ತಾನೆ. ಹಾಗೆ ಅಲ್ಲ ಕಣಮ್ಮ, ಅವರಿಗೆ ಅಷ್ಟೊಂಥರ ನೋವಾಗಿದೆ, ಸಮಾಧಾನ ಮಾಡೋದು ಬಿಟ್ಟು ಕಳಿಸೋ ಪ್ಲಾನೇ ಮಾಡ್ತಾ ಇದೆಯಲ್ಲ ಅಂತ ಅಂದಾಗ, ನಿನಗೆ ಅರ್ಥ ಆಗಲ್ಲ ಕಣೋ, ಇಲ್ಲಿದ್ದಷ್ಟು ತುಂಬ ನೋವು ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಅವ್ರನ್ನ ಬೆಂಗಳೂರಿಗೆ ಕಳಿಸಿದ್ದೀನಿ ಅಂತ ಅಂದಾಗ, ಅಲ್ಲಮ್ಮ ಯಾವಾಗ ನೋಡಿದ್ರು ಕಳಿಸೋ ರೀತಿನೇ ಮಾಡ್ತಾ ಇರ್ತೀಯಲ್ಲ, ಸ್ವಲ್ಪನಾದರೂ ನಿನಗೆ ಫೀಲಿಂಗ್ಸ್ ಇಲ್ವಾ ಅಂತ ಬೈತಾ ಇರ್ತಾನೆ. ಹಾಗೆ ಸ್ವಾತಿಯವ್ರ ಮೇಲೆ ಯಾವ ರೀತಿ ಫೀಲಿಂಗ್ ಇದೆ ಅಂತ ನಿಂಗೆ ಆಲ್ರೆಡಿ ಹೇಳಿದ್ದೇನೆ ಅಲ್ವಾ ಅಮ್ಮ ಅಂತ ಅಂದಾಗ, ಸುಮ್ಮನೆ ಇರೋ, ನಾನು ನೋಡಿದ್ದೀನಿ, ಅವಳಿಗೇನಾದರೂ ನೋವಾಯಿತು ಅಂತಂದರೆ ಯಾವ ರೀತಿ ಫೀಲ್ ಮಾಡ್ಕೋತಿದ್ಯಾ ಅಂತ ನಾನೇ ಕಣ್ಣಾರ ನೋಡಿದ್ದೀನಿ, ಅದಕ್ಕೋಸ್ಕರ ಅವರಿಬ್ಬರನ್ನು ದೂರ ಇಡಬೇಕು ಅಂತ ವಂಶಿನೂ ಸ್ವಾತಿನೂ ಕಳಿಸ್ತಾ ಇದ್ದೀನಿ ಅಂತ ಅಂದಾಗ, ನೀನು ಅಷ್ಟೇ ಕಣಮ್ಮ, ನಿಮ್ಮ ಅಣ್ಣನ ಥರ ಸ್ವಾರ್ಥಿ ಅಂತ ಬೈಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಸರೋಜ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಚೈತ್ರ ಹತ್ರ ಬಂದ್ಬಿಟ್ಟು, ಚೈತ್ರ ಪ್ಲೀಸ್ ಕಣೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಕತ್ಲೆ ಆಗುತ್ತೆ ಕಣೆ, ಆಮೇಲೆ ಕುಮಾರ ಲೈಫ್ ಲಾಂಗ್ ನಿನ್ನನ್ನು ಕ್ಷಮಿಸಲ್ಲ, ಇಷ್ಟೊತ್ತಿನಲ್ಲಿ ಅವ್ರು ಎಲ್ಲಿಗೆ ಅಂತ ಹೋಗ್ತಾರೆ, ಬೇಡ ಅಂತ ಹೇಳಿ ಈ ಥರ ನನ್ನ ತಮ್ಮನ ಮಕ್ಕಳನ್ನೆಲ್ಲನೂ ಆಚೆ ಹಾಕಿದೆ ಅನ್ನೋಕ್ವರೆಗೂ
ಜೀವನ ಪೂರ್ತಿ ಕಾಡುತ್ತೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅವರನ್ನು ಹೋಗಬೇಡ ಅಂತ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಹಾಗೆ ಪ್ಲೀಸ್ ಅವ್ರು ಹೋಗಬೇಡ ಅಂತ ಹೇಳಿ ಅಂತ ಕೈ ಮುಗಿದು ಕೇಳ್ತಾ ಇರಬೇಕಾದ್ರೆ, ಅಮ್ಮ ಏನಮ್ಮ ನೀನು ಅವಳ ಹತ್ರ ಬೇಡ್ಕೊತಾ ಇದೀಯಾ, ಬಿಟ್ಟಾಕಮ್ಮ, ನಾವು ಹೊರಡಬೇಕಂತ ಡಿಸೈಡ್ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ ಅಂತ ಅಂದಾಗ, ಈ ಕಡೆ ಗೀತನೂ ಸಹ ನಾವು ಹೋಗ್ತಿದ್ದೀವಿ ಅತ್ತೆ, ಬೇಜಾರು ಮಾಡ್ಕೋಬೇಡಿ, ಅವಾಗವಾಗ ಬಂದು ನಿಮ್ಮನ್ನು ನೋಡ್ಕೋತೀವಿ, ದೂರ ಇದ್ದೀವಿ ಹೊರತು ಸಂಬಂಧ ಏನು ಕಳೆದೋಗಿಲ್ವಲ್ಲ ಅಂತ ಅನ್ಬೇಕಾದ್ರೆ, ಇಷ್ಟೊತ್ತಿನಲ್ಲಿ ಎಲ್ಲೋ ಹೋಗ್ತೀರಾ ಅಂತ ಅಂದಾಗ, ದೇವ್ರ ಮೇಲೆ ಭಾರ ಹಾಕಿದ್ದೀವಿ, ದೇವರೊಂದು ಏನೋ ಒಂದು ಸೂಚನೆನ ತೋರಿಸ್ತಾನೆ ಬಿಡು ಅಮ್ಮ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಪ್ರೀತಿ ಮತ್ತೆ ಬೇಗ ಇಬ್ಬರು ಸಹ ಲಗೇಜ್ನ ಪ್ಯಾಕ್ ಮಾಡ್ಕೊಂಡು ತಗೊಬರ್ತಾ ಇರ್ತಾರೆ. ಹಾಗೆ ಪ್ರೀತಿನ ನೋಡ್ಬಿಟ್ಟು, ನೋಡೆ ಚೈತ್ರ, ಅವಳು ಚಿಕ್ಕ ಮಗು ಕಣೆ, ಇನ್ನು ಆ ಹುಡುಗಿನ ಕಳಿಸ್ಬೇಡ ಕಣೆ, ನಿಮ್ಮ ಅಜ್ಜಿ ನಮ್ಮಮ್ಮ ಕಣೆ, ಪ್ಲೀಸ್ ಇಂಥ ವಯಸ್ಸಿನಲ್ಲಿ ಇಷ್ಟೊತ್ತಿನಲ್ಲಿ ಅವ್ರನ್ನ ಕಳಿಸ್ಬೇಡ, ಉಳ್ಕೊ ಅಂತ ಹೇಳು ಅಂತ ಅಂದಾಗ, ಸರಿ ಆಯಿತು ಇವತ್ತು ನೈಟ್ ಇದ್ದು ಬೆಳಗ್ಗೆ ಎದ್ದು ಹೋಗೋ ಕೇಳಮ್ಮ ಅಂತ ಚೈತ್ರ ಹೇಳ್ತಾ ಇರಬೇಕಾದ್ರೆ, ಎಲ್ಲರೂ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.